ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಮಹಿಳಾ ಸರ್ಕಾರಿ ಕಾಲೇಜು ಸ್ವಾಯತ್ತ ಇಲ್ಲಿ ನಡೆದ ಜಾನಪದ ಜಾತ್ರೆ 2024 ಕಾರ್ಯಕ್ರಮ ಮಹಿಳಾ ಸರ್ಕಾರಿ ಕಾಲೇಜು ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಜಾನಪದ ಜಾತ್ರೆಯ ಸಹ ಸಂಚಾಲಕರಾದ ಡಾಕ್ಟರ್ ಕೆಂಪಮ್ಮ ಎಂ ಮತ್ತು ತಂಡದವರು ಜಾನಪದ ಹಾಡನ್ನ ಹೇಳ್ತಾ ರಾಗಿ ಬೀಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿ ಕರ್ನಾಟಕ ಜಾನಪದ ಪರಿಷತ್ತಿನ ಕಾರ್ಯಾಧ್ಯಕ್ಷರು ಹಾಗೂ ಹಂಪಿ ಕನ್ನಡ ವಿವಿ ವಿಶ್ರಾಂತ ಕುಲಪತಿ ಹಿ.ಚಿ. ಬೋರಲಿಂಗಯ್ಯ ಮಾತನಾಡಿ, ವಿಜಯಪುರ ಜಿಲ್ಲೆಯ ನಂತರ ಅತಿ ಹೆಚ್ಚು ಜನಪದ ಕಲೆಗಳನ್ನು ಹೊಂದಿರುವ ಹೆಮ್ಮೆ ಮಂಡ್ಯ ಜಿಲ್ಲೆಯಾಗಿದ್ದು, ಹೆಚ್ಚಿನ ಜನಪದ ಸಂಸ್ಕೃತಿಯನ್ನ ಹೊಂದಿದೆ. ಜಿಲ್ಲೆಯು ಜನಪದಗಳ ತವರಾಗಿದೆ. ಕವಿರಾಜ ಮಾರ್ಗ ಕಾವ್ಯದಲ್ಲಿರುವ ಕುರಿತೋದದಿಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಎಂಬ ಮಾತಿನಂತೆ ಹಿಂದಿನ ಕಾಲದಲ್ಲಿದ್ದ ನಮ್ಮ ಪೂರ್ವಜರುಗಳು ಯಾವುದೇ ವಿದ್ಯಾಭ್ಯಾಸವನ್ನ ಪಡೆಯದೆ ಓದಲು ಬರೆಯಲು ಬರದೇ ಇದ್ರೂ ಕೂಡ ಅನೇಕ ಜನಪದ ಕಾವ್ಯಗಳನ್ನ ರಚಿಸಿದ್ದಾರೆ. ಅವರು ಜನಪದ ಕಲೆಗಳನ್ನ ಪ್ರದರ್ಶನ ಮಾಡುವಲ್ಲಿ ಪರಿಣಿತರು ಸಹ ಆಗಿದ್ರು ಎಂದರು. ಕಾವ್ಯದಲ್ಲಿ ಈ ವಾಕ್ಯ ಬರ್ತದೆ, 9ನೇ ಶತಮಾನದಲ್ಲಿ ಬರೆದಂತ ಕಾವ್ಯ ಅನ್ನೋದಕ್ಕಿಂತ ಅದೊಂದು ವಿಮರ್ಶಾ ಗ್ರಂಥ. ಆ ಗ್ರಂಥದಲ್ಲಿ ಕುರಿತು ಓದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂದ್ರೆ ಓದೋದಕ್ಕೆ ಬರಲ್ಲ, ಬರೆಯೋದಕ್ಕೆ ಬರಲ್ಲ ನಮ್ಮ ರೈತರಿಗೆ, ನಮ್ಮ ಹಳ್ಳಿಗಾಡಿನವ್ರಿಗೆ ಅಂದ್ರೆ ಆ ಕಾಲದಲ್ಲಿ. ಆದರೆ ಕಾವ್ಯವನ್ನು ಕಟ್ಟೋದ್ರಲ್ಲಿ ಅತ್ಯಂತ ಪರಿಣಿತರು, ಜನಪದ ಗೀತೆಗಳನ್ನು ಹಾಡೋದ್ರಲ್ಲಿ ಪರಿಣಿತರು, ಜನಪದ ಕಲೆಗಳನ್ನು ಪ್ರದರ್ಶನ ಮಾಡೋದ್ರಲ್ಲಿ ಪರಿಣಿತರು. ಅಂದರೆ ಸುಮಾರು 1100 ವರ್ಷಗಳ ಹಿಂದೆನೇ ಆ ಕವಿರಾಜ ಮಾರ್ಗಕಾರ ಈ ಮಾತನ್ನು ಹೇಳಬೇಕಾದ್ರೆ ನಮ್ಮ ಜನ ಯಾವ ಕಾಲದಿಂದ ಈ ಎಲ್ಲ ಕಲೆಗಳನ್ನು ಹಾಡುಗಳನ್ನು ತಮ್ಮ ಪ್ರಯೋಗದಲ್ಲಿ ಇಟ್ಕೊಂಡು ಬಂದಿದ್ದಾರೆ. ಇದೇ ತೋರಿಸುತ್ತೆ ನಮ್ಮ ಕನ್ನಡ ನಾಡಿಗೆ ಅಕ್ಷರ ಯಾವತ್ತೇ ಬಂದಿರಲಿ, ಓದೋದು ಬರೆಯೋದು ಯಾವತ್ತೇ ಬಂದಿರಲಿ, ಕಲೆಯ ಕ್ಷೇತ್ರದಲ್ಲಿ, ಹಾಡಿನ ಕ್ಷೇತ್ರದಲ್ಲಿ ನಮ್ಮ ಹಳ್ಳಿಗಾಡಿನ ಜನ ಮೊದಲಿಂದಲೂ ಮುಂಚೂಣಿಯಲ್ಲಿದ್ದರು ಅನ್ನೋದು ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಕರ್ನಾಟಕದಲ್ಲಿ ಸುಮಾರು ಎಷ್ಟು ಜನಪದ ಕಲೆಗಳಿರ್ಬೋದು? ಕರ್ನಾಟಕದಲ್ಲಿ ಸುಮಾರು ಒಟ್ಟು 186 ಜನಪದ ಕಲೆಗಳು ಇಲ್ಲಿಯವರೆಗೆ ಸಿಕ್ಕಿವೆ. ಅಂದರೆ ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚು ಜನಪದ ಕಲೆಗಳಿರ್ತಕ್ಕಂಥ ನಾಡು ಯಾವುದಪ್ಪ ಅಂದರೆ ಅದು ಕರ್ನಾಟಕ. ಮೈಸೂರು ಸಂಸ್ಕೃತಿ ಚಿಂತಕರು ಹಾಗೂ ಪ್ರಸಿದ್ಧ ವಾಗ್ಮಿಗಳಾದ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಮಾತನಾಡಿ, ಜಾನಪದ ವಸ್ತುಗಳ ವಸ್ತು ಪ್ರದರ್ಶನ ಹಾಗೂ ದೇಸಿ ತಿಂಡಿ ತಿನಿಸುಗಳನ್ನೊಳಗೊಂಡ ಆಹಾರ ಮಳಿಗೆ ಸ್ಟಾಲ್ಗಳನ್ನು ವ್ಯವಸ್ಥಿತವಾಗಿ ಇಲ್ಲಿ ಆಯೋಜಿಸಲಾಗಿತ್ತು. ಅಧ್ಯಾಪಕ ವೃಂದ ಹಾಗೂ ವಿದ್ಯಾರ್ಥಿಗಳೆಲ್ಲರೂ ಸಾಂಪ್ರದಾಯಿಕ ಉಡುಗೆಯಲ್ಲಿ ಬಂದಿದ್ರು. ಎಲ್ಲಾ ವಿದ್ಯಾರ್ಥಿಗಳು ಡ್ಯಾನ್ಸ್ ಮಾಡಿ ಖುಷಿಪಟ್ಟರು. ದಡಿಯಕ್ಕೊಂದು, ಓಡಾಡಕ್ಕೊಂದು, ಅದೆಂಥದ್ದು ಗಾಲ್ಫ್ ಆಡಕ್ಕೊಂದು, ಇನ್ನೇನು ಆಡಕ್ಕೊಂದು, ಅದಕ್ಕೊಂದು ಇದಕ್ಕೊಂದು ಏನೇನು ಮಾಡಿ ನಮ್ಗೆ ಗೊತ್ತಾಗುತ್ತೆ. ಅದಿರಲಿ, ಅವ್ರು ಎಷ್ಟು ಚೆನ್ನಾಗಿ ಮಾರ್ಕೆಟ್ ಮಾಡ್ತಿದ್ದಾರೆ ಅಂದರೆ, ಈಗ ನೀವು ಏರ್ಪೋರ್ಟ್ ಅಲ್ಲಿ, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿದ್ರೆ ಎಲ್ಲರೂ ಜೀನ್ಸ್ ಹಾಕಿರ್ತಾರೆ. ಜನಪದ ಜಾತ್ರೆಗೆ ಬಂದು ಏನೋ ಮಾತಾಡ್ತಿದ್ದೀನಿ ಅಂತನ ಇಲ್ಲ, ಕೇಳಿಸ್ಕೊಂಡು. ಈ ಜೀನ್ಸ್ ಅನ್ನೋದನ್ನ ಅಮೆರಿಕಾದವರು ಒಲಿಯಲ್ಲ. ಅಮೆರಿಕಾದಲ್ಲಿ ಎಲ್ಲೂ ಜೀನ್ಸ್ ಹೊಲಿಯೋ ಫ್ಯಾಕ್ಟ್ರಿಗಳು 1850-60ರಲ್ಲಿ ಅಮೆರಿಕಾದ ಕಾಲೇಜಿನ ಮೈದಾನದಲ್ಲಿ ಡೊಳ್ಳು ಕುಣಿತ, ಪೂಜಾ ಕುಣಿತ, ಕಂಸಾಳೆ, ವೀರಗಾಸೆ ಸೇರಿದಂತೆ 5ಕ್ಕೂ ಹೆಚ್ಚು ಕಲಾ ತಂಡಗಳಿಂದ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ವು. ಎತ್ತಿನ ಗಾಡಿಯ ಮೆರವಣಿಗೆಯಲ್ಲಿ ಕಾಲೇಜಿನ ಅಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಮಿಂಚಿದ್ರು. ಇನ್ನುಳಿದ ವಿದ್ಯಾರ್ಥಿಗಳು ಕುಂಭ ಹಿಡಿದು ಸಂಭ್ರಮಿಸಿದ್ರು. ಕಾರ್ಯಕ್ರಮದಲ್ಲಿ ಮಹಿಳಾ ಸರ್ಕಾರಿ ಕಾಲೇಜು ಸ್ವಾಯತ್ತ ಪ್ರಾಂಶುಪಾಲರು ಡಾಕ್ಟರ್ ಕೆ ಹೇಮಲತಾ, ಖಜಾಂಚಿ ಡಾಕ್ಟರ್ ಕಾರನ್, ಪತ್ರಾಂಕಿತ ವ್ಯವಸ್ಥಾಪಕರಾದ ರವಿಕಿರಣ್, ಕೆಪಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.